ಅಮ್ಮ ಬಂದ್ರು ಅನ್ಸುತ್ತೆ. ಅಮ್ಮ, ಹಾಯ್ ಪುಟ್ಟ. ಹಾಯ್. ನಾನೇನು ನಮ್ಮಮ್ಮ ಬಂದ್ರು ಅನ್ಕೊಂಡೆ. ಈಗ ನಾನು ಬಂದಿದ್ದು ಬೇಜಾರಾಯ್ತಾ? ಇಲ್ಲ, ಖುಷಿನೇ. ಅಪ್ಪ ಎಲ್ಲಿ? ಒಳಗಡೆ ಇದ್ದಾರೆ. ಒಳಗೆ ಬರ್ಬೋದಾ ಮೇಡಮ್? ಅಯ್ಯೋ ಬನ್ನಿ ಸರ್. ಬನ್ನಿ 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 ಬನ್ನಿ. ಏನೋ ಸಡನ್ನಾಗಿ ಫೋನ್ ಮಾಡಿ ಲೊಕೇಶನ್ ಕಳಿಸ್ಬಿಟ್ಟು ಅರ್ಜೆಂಟಾಗಿ ಮಾತಾಡ್ಬೇಕು ಬಾ ಅಂತ ಕರೆದೆ. ಏನಾಯ್ತು ಅಂತ ನಾನು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಗಾಬರಿ ಆಗೋಂಥದ್ದೇನಿದೆಯೋ, ನನಗೂ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮ ಮನೆ ಲೊಕೇಶನ್ ಶೇರ್ ಮಾಡಿ ನಿನ್ನನ್ನು ಬರೋಕ್ಕೆ ಹೇಳಿದೆ ಅಷ್ಟೇ. ಹಂಗೆ ಕರೆಯೋದು? ಹೋಗ್ಲಿ ಬಿಡು, ಒಳ್ಳೇದಾಯಿತು. ಈ ರೀಸನ್ಗಾದರೂ ನಿನ್ನ ಮೀಟ್ ಮಾಡ್ದಂಗೆ ಆಯ್ತಲ್ಲ. ಇಷ್ಟು ದಿನ ಅಮ್ಮ ಇಲ್ಲದೆ ಪುಟ್ಟಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲ ನಾನು. ಈಗಳು ತುಂಬ ಹ್ಯಾಪಿ ಆಗಿದ್ದಾಳೆ. ಹೌದಾ ಪುಟ್ಟ? ಯಾಕೆ ಅಂದ್ರೆ ಇವಾಗ ಅಮ್ಮ ವಾಪಸ್ ಬಂದೈತಲ್ಲ, ಐ ಆಮ್ ಸೋ ಹ್ಯಾಪಿ. ಅಮ್ಮ ವಾಪಸ್ ಬಂದಿದ್ದಾರಾ? ನಿಮಗ್ ಗೊತ್ತಿಲ್ವಾ? ಅಮ್ಮನ ಅಪ್ಪನೇ ಕತ್ಕೊ ಬಂದ್ರು. ಬಂಗಾರಿ, ನೀನು ಹೋಮ್ವರ್ಕ್ ಇದೆ, ಇಷ್ಟು ಉತ್ತಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಲ್ಲ, ಹೋಗು ಪುಟ್ಟ, ಹೋಮ್ವರ್ಕ್ ಮಾಡ್ಕೊ. ಓಕೆ, ಬಾಯ್. ಬಾಯ್. ಹೇಳೋದ ನೆಟ್ಟಿಗೆ ಹೇಳಮ್ಮ. ಏನಪ್ಪ ಇದು ಹೊಸ ನ್ಯೂಸು? ಹೌದು ಕಣ, ಇತ್ತೀಚೆಗೆ ಸಾನ್ವಿನ ನೋಡ್ಕೊಳ್ಳೋಕ್ಕೆ, ಅವಳಿಗೆ ಅಮ್ಮನಾಗಿ ಕೆಲಸ ಮಾಡೋದಕ್ಕೆ ಒಬ್ಬರನ್ನ ತುಂಬ ಕಷ್ಟಪಟ್ಟು ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಓಹೋ, ಹೌದಾ? ಅವ್ರು ಬರೀ ಸಾನ್ವಿಗೆ ಮಾತ್ರ ಅಮ್ಮನ ಅಥವಾ ನಿನಗೂ ಏನಾದರೂ ಹೆಂಡ್ತಿನ? ಆ್ಯಕ್ಚುಲಿ ನೀನು ಹೇಳ್ದಾಗೆ ನನಗೆ ಅವ್ರ ಮೇಲೆ ಬೇರೆ ಫೀಲಿಂಗ್ಸೇ ಬಂದಿದೆ. ಕಳ್ಳ ನೋಡ್ದ, ನಿನ್ನ ಮನಸ್ಸಲ್ಲಿರೋದನ್ನ ಹೆಂಗೆ ಹೇಳಿದೆ? ಈ ಪ್ರೀತಿ ಅನ್ನೋ ವಿಷಯ ಬಂದ್ರೇ ಅಷ್ಟು ಕಣ, ನಾವು ಹುಡುಗರೇ ಬೇಗ ಬಿದ್ದೋಗ್ಬಿಡೋದು. ಲವ್, ನಾವೇನು ಹುಡುಗರಲ್ಲ ಕಣೋ, ಅಪ್ಪಂದ್ರು. ನಮಗೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿದೆ. ಜವಾಬ್ದಾರಿ ಬಂದಿರ್ಬೋದು ನಿನಗೆ, ನೀನು ಅಪ್ಪ ಆಗಿರ್ಬೋದು, ನಾನು ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹಸ್ಬೆಂಡ್. ಅದು ಕರೆಕ್ಟೇ ಬಿಡು, ನೀನು ಫಸ್ಟ್ ಹೇಗಿದ್ದು ಈಗಲೂ ಹಾಗೆ ಇದೆಯಾ. ನನ್ನ ವಿಷಯ ಬಿಡು, ನಿನ್ನ ಹೊಸ ಹೆಂಡತಿ ಬಗ್ಗೆ ಹೇಳಪ್ಪ. ಅದೇ ಕಣ, ಅವಳು ಮುಂಚೆ ಸಾನ್ವಿಗೆ ಅಮ್ಮ ಆಗಕ್ಕೆ ಒಪ್ಕೊಂಡಿರಲಿಲ್ಲ. ಹೇಗೂ ಕಷ್ಟಪಟ್ಟು ನಾನು ಅವಳನ್ನ ಒಪ್ಪಿಸ್ದೆ. ಈಗ ನನಗೆ ಅವ್ರ ಮೇಲೆ ಪ್ರೀತಿ ಬಂದಿದೆ ಕಣ. ಅದರಲ್ಲೇನಿದೆ, ಸಹಜ ಪ್ರಕ್ರಿಯೆ ಅಲ್ವೇ?